ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಪಶ್ಚಿಮ ಬಂಗಾಳ ರಾಜ್ಯ ಸಮಿತಿಯಿಂದ ಬೆಲೆ ಏರಿಕೆ, ಶಿಕ್ಷಣ, ಆರೋಗ್ಯದಲ್ಲಿ ಭ್ರಷ್ಟಾಚಾರ, ವಿದ್ಯುತ್ ದರ ಏರಿಕೆಯನ್ನು ವಿರೋಧಿಸಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಕಾರ್ಮಿಕ, ರೈತ ವಿರೋಧಿ ನೀತಿಗಳನ್ನು ರದ್ದುಗೊಳಿಸುವುದು ಮತ್ತು ರಾಷ್ಟ್ರೀಯ ಶಿಕ್ಷಣ ನೀತಿ 2020 ರದ್ದುಗೊಳಿಸುವುದು ಹಾಗೂ ಇನ್ನಿತರ ಬೇಡಿಕೆಗಳಿಗೆ ಆಗ್ರಹಿಸಿ ಪಶ್ಚಿಮ ಬಂಗಾಳ ರಾಜ್ಯ ಸಮಿತಿಯಿಂದ ಲೆನಿನ್ ಸ್ಮಾರಕ ದಿನದಂದು ಬೃಹತ್ ಪ್ರತಿಭಟನಾ ಮೆರವಣಿಗೆ ನಡೆಯಿತು. ಹೆದ್ವಾ ಪಾರ್ಕ್ ನಿಂದ ಎಸ್ಪ್ಲಾನೇಡ್ ವರೆಗೆ ಕರೆದಿದ್ದ ಭವ್ಯ ಮೆರವಣಿಗೆಯಲ್ಲಿ ಸುಮಾರು 50,000ಕ್ಕೂ ಹೆಚ್ಚು ಜನರು ಭಾಗವಹಿಸಿದರು. ಈ ಜಾಥಾದಲ್ಲಿ ಸಾಮಾನ್ಯ ಕಾರ್ಮಿಕರು, ರೈತರು, ಮಧ್ಯಮ ವರ್ಗದ ಮಹಿಳೆಯರು, ಸಂಘಟಿತ, ಅಸಂಘಟಿತ ವಲಯದ ಕಾರ್ಮಿಕರು, ಆಶಾ ಕಾರ್ಯಕರ್ತೆಯರು, ಅಂಗನವಾಡಿ ಕಾರ್ಯಕರ್ತೆಯರು, ಪ್ರಾಧ್ಯಾಪಕರು, ವೈದ್ಯರು, ಕಿರಿಯ ವೈದ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದರು. ಹೆದ್ವಾ ಪಾರ್ಕ್ ನಿಂದ ಪ್ರಾರಂಭವಾದ ಮೆರವಣಿಗೆ ವಿಶ್ವ ಕಮ್ಯುನಿಸ್ಟ್ ಚಳವಳಿಯ ಮಹಾನ್ ನಾಯಕರ ಸ್ಮರಣ ದಿನದಂದು ಲೆನಿನ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪಶ್ಚಿಮ ಬಂಗಾಳ ರಾಜ್ಯ ಕಾರ್ಯದರ್ಶಿ ಚಂಡೀದಾಸ್ ಭಟ್ಟಾಚಾರ್ಯ ಸೇರಿ ರಾಜ್ಯ ನಾಯಕರು ಮಾತನಾಡಿದರು. ಕಾಮ್ರೇಡ್ ಚಂಡೀದಾಸ್ ಭಟ್ಟಾಚಾರ್ಯರವರು ಮಾತನಾಡುತ್ತಾ, ಖಾಸಗೀಕರಣವು ವಿದ್ಯುತ್ನಿಂದ ಅಗತ್ಯ ಸೇವೆಗಳನ್ನು ಖಾಸಗಿ ಮಾಲೀಕರ ಕೈಗೆ ನೀಡುತ್ತಿದೆ. ಸ್ಮಾರ್ಟ್ ಮೀಟರ್ಗಳನ್ನು ಪರಿಚಯಿಸುವ ಮೂಲಕ ಗ್ರಾಹಕರನ್ನು ಲೂಟಿ ಮಾಡುತ್ತಿದೆ. ರೈತರ ಬೆಳೆಗಳಿಗೆ ನ್ಯಾಯಯುತ ಬೆಲೆ ಇಲ್ಲ. ಸಾರ್ವಜನಿಕ ಮತ್ತು ಖಾಸಗಿ ವಲಯಗಳಲ್ಲಿ ಖಾಯಂ ಉದ್ಯೋಗಗಳು ಬಹುತೇಕ ಕಣ್ಮರೆಯಾಗುತ್ತಿವೆ ಎಂದರು. 2:30ಕ್ಕೆ ಹೆದ್ವಾ ಪಾರ್ಕ್ ನಿಂದ ಪ್ರಾರಂಭವಾದ ಮೆರವಣಿಗೆ ಸುಬೋಧ್ ಮಲಿಕ್ ಸ್ಕ್ವೇರ್ ತಲುಪಿದ ನಂತರ ಎಸ್ಯುಸಿಐ ಕಮ್ಯುನಿಸ್ಟ್ ಪಕ್ಷದ ಪ್ರಧಾನ ಕಾರ್ಯದರ್ಶಿ ಅವರು ಲೆನಿನ್ ಅವರ ಭಾವಚಿತ್ರಕ್ಕೆ ಗೌರವ ನಮನ ಸಲ್ಲಿಸಿದರು. ನಂತರ ಕಮ್ರೇಡ್ ಪ್ರವಾಸ್ ಘೋಷರವರ ನೇತೃತ್ವದಲ್ಲಿ ಮೆರವಣಿಗೆ ರಾಣಿ ರಾಸ್ಮೋನಿ ರಸ್ತೆಯತ್ತ ಸಾಗಿತು. ಕಮ್ರೇಡ್ ಪ್ರವಾಸ್ ಘೋಷರವರು ಮಾತನಾಡುತ್ತಾ, এবং রাজ্য সরকার ষড়যন্ত্র করে প্রমাণ রোধ করেছে এখানে এক কলেজে পাবলিক জানে, তার সাথে তার সহযোগীরা ছিল, আমাদেরকে যে তারা করিয়েছে তারা নিজের উদ্ভব প্রমাণপত্র এনডিএ সরকারও তার নিজের স্বার্থে পশ্চিমবাংলায় যে ব্যাপক প্রভাব যাতে ভারতবর্ষের বিজেপি শাসিত ব্যাপক গণধর্ষণ চলছে, আন্দোলনের ফলে জনগণ জয়লাভ করুক এটা চাইছে না। এই মহামিছিল আগের থেকে বাঁচায়নি। এর সাথে শুধু অবয়ার ধর্ষণ করে যুক্ত না, মূল্যবৃদ্ধি, শিক্ষার প্রশ্ন, কর্মসংস্থানের প্রশ্ন, আন্দোলন তো চলবে, একটা সূচনা, এরপর আন্দোলন চলতে যাবে। ಈ ಮೆರವಣಿಗೆಯ ಸುತ್ತ ಜನಸಾಮಾನ್ಯರ ಉತ್ಸಾಹ ಮುಗಿಲು ಮುಟ್ಟಿತು. ಇಡೀ ರಸ್ತೆಯಲ್ಲಿ ಜನಸಾಮಾನ್ಯರು ರಸ್ತೆಯ ಇಕ್ಕೆಲಗಳಲ್ಲಿ ನಿಂತು ಮೆರವಣಿಗೆಯನ್ನು ಸ್ವಾಗತಿಸಿದರು. ಕಾಲೇಜ್ ಸ್ಕ್ವೇರ್, ಹಿಂದ್ ಚಿತ್ರಮಂದಿರ, ಸುಬೋಧ್ ಮಲಿಕ್ ಸ್ಕ್ವೇರ್ ಜನಸಾಮಾನ್ಯರು ಮೆರವಣಿಗೆ ನಾಯಕರನ್ನು ಹೂವಿನೊಂದಿಗೆ ಅಭಿನಂದಿಸಿದರು ಮತ್ತು ಈ ಚಳವಳಿಯಲ್ಲಿ ಭಾಗವಹಿಸುವ ಪ್ರತಿಜ್ಞೆ ಮಾಡಿದರು.